ಅಪಘಾತಕ್ಕೆ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಮಕ್ಕಳ ಕುಟುಂಬಸ್ಥರ ರೋಧನೆ ಆಕಾಶ ಮುಟ್ತಾ ಇದೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಕುಟುಂಬಸ್ಥರು. ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅನ್ನುವ ರೀತಿಯಲ್ಲಿ ಬಹಳ ದುಃಖಿತರಾಗಿದ್ದಾರೆ ಇಡೀ ಕುಟುಂಬ. ಬೈಕ್ಗೆ ಡಿಕ್ಕಿ ಹೊಡೆದಿತ್ತು ಸ್ಕೂಲ್ ಬಸ್. 2 ವರ್ಷದ ವರ್ಷ, 4 ವರ್ಷದ ಭಾನು ಮೃತಪಟ್ಟಿರುವ ಮಕ್ಕಳಾಗಿದ್ದಾರೆ. ಬೆಂಗಳೂರಿನ ಥಣಿಸಂದ್ರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ನಡೆದಿರುವಂಥ ಘಟನೆ ಇದು. 2 ವರ್ಷದ ವರ್ಷ, 4 ವರ್ಷದ ಭಾನು. ಬೆಂಗಳೂರಿನ ಥಣಿಸಂದ್ರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಈ ಅಪಘಾತ ಸಂಭವಿಸಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಕೂಲ್ ಬಸ್ ಹೋಗುವ ಸಂದರ್ಭದಲ್ಲಿ ಬೈಕ್ ಡಿಕ್ಕಿಯಾಗತ್ತೆ, ನೋಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇಲ್ಲಿ ಅಜಾಗರೂಕತೆ ಎದ್ದು ಕಾಣಿಸ್ತಾ ಇದೆ. ಇಬ್ಬರೂ ಕೂಡ ಅತ್ಯಂತ ಜಾಗರೂಕತೆಯಿಂದ ವಾಹನವನ್ನು ಓಡಿಸಬೇಕಾಗಿತ್ತು. ಇಬ್ಬರೂ ಕೂಡ ಅಷ್ಟೊಂದು ವೇಗವಾಗಿಯೂ ಕೂಡ ಇರಲಿಲ್ಲ. ಇದು ತಿರುವು ಇತ್ತು. ತಿರುವಿದ್ದ ಸಂದರ್ಭದಲ್ಲಿ ಬೈಕ್ ಸವಾರ ನಿಂತ್ಕೊಂಡಿದ್ದ. ಹಾಗೆ ನೋಡಿದ್ರೆ ಬೈಕ್ ಸವಾರ ನಿಂತುಕೊಂಡಿರುವಂಥ ಸಂದರ್ಭದಲ್ಲಿ ಆ ಸ್ಕೂಲ್ ಬಸ್ ಕೂಡ ನಿಂತ್ಕೊಳ್ಬೇಕಾಗಿತ್ತು. ಬಟ್ ನಿಂತುಕೊಳ್ಳದೇನೆ ನಿಂತಿರುವಂಥ ಬೈಕ್ ಸವಾರನ ಮೇಲೆಯೇ ಹರಿದು ಹೋಗಿದೆ. ಹೀಗಾಗಿ ಮಕ್ಕಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇಲ್ಲಿ ಚಾಲಕನ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯ, ಅತಿರೇಕದ ವರ್ತನೆ ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಎಡಭಾಗದಲ್ಲೂ ಕೂಡ ಸ್ವಲ್ಪ ಜಾಗ ಇತ್ತು. ಬೈಕ್ ಸವಾರ ಕೂಡ ಲೆಫ್ಟಿಗೆ ಹೋಗ್ಬೋದಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಮೇಲ್ನೋಟಕ್ಕೆ CCTV ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದರೆ. ಜೊತೆಗೆ ಅದೆಷ್ಟು ಬಾರಿ ಹೇಳಿದರೂ ಕೂಡ ಪೋಷಕರು ಮೈ ಮರಿತಾರೆ ಹೆಲ್ಮೆಟ್ ವಿಚಾರದಲ್ಲಿ, ಅಥವಾ ಮಕ್ಕಳನ್ನು ಕರೆದುಕೊಂಡು ಹೋಗುವ ವಿಚಾರದಲ್ಲಿ. ಮಕ್ಕಳಿಗೂ ಕೂಡ ಪುಟ್ಟ ಹೆಲ್ಮೆಟ್ಗಳನ್ನು ಹಾಕಬೇಕು. ಬಟ್ ಮಕ್ಕಳಿಗೆ ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸೋದನ್ನೇ ಮರೆತು ಬಿಡ್ತಾರೆ. ತಾವು ಹೆಲ್ಮೆಟ್ ಹಾಕ್ಕೊಂಡಿದ್ರೂ ಕೂಡ ಮಕ್ಕಳಿಗೆ ಹೆಲ್ಮೆಟ್ ಹಾಕೋದನ್ನು ಮರೆತು ಬಿಡ್ತಾರೆ. ಇನ್ನು ಮುಂದಾದರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಪುಟ್ಟ ಜೀವ ಬಲಿಯಾಗೋದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಂದೆ ತಾಯಿಗಳಿಗೆ ಅದೆಷ್ಟು ನೋವಾಗುತ್ತೆ ಅಂತ ಅರಿವಾಗುತ್ತೆ. ಬಸ್ ಅಪಘಾತಕ್ಕೆ ಇಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅವರ ತಂದೆ ತಾಯಿ ಪೋಷಕರ ಆಕ್ರಂದನ ಇದೆಯಲ್ಲ, ಅದು ಮುಗಿಲು ಮುಟ್ಟಿದೆ.